ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲಾಗ್ತದೆ. ಸೊ ಈಗಾಗಲೇ 3 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗಿದೆ. ಸೊ ಇದು 4ನೇ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ತದೆ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಹಾಗೆ PDF ನೋಟ್ಸ್ಗಳು ಬೇಕಾದರೆ ನೀವು ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ PDF ನೋಟ್ಸು ಹಾಗೆ ಕ್ಲಾಸ್ಗಳನ್ನ ಕೇಳ್ಬೋದು. ಸೊ ಮೆಂಬರ್ಶಿಪ್ಗೆ ಯಾವ ರೀತಿ ಜಾಯ್ನ್ ಆಗೋದಂದರೆ, ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಜಾಯಿನ್ ಅನ್ನೋ ಬಟನ್ ಕಾಣ್ತದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ 159 ರುಪೀಸ್ಗೆ ನಿಮಗೆ ಮೆಂಬರ್ಶಿಪ್ ಅದ. ಸೊ ಅದನ್ನು ನೀವು ಜಾಯ್ನ್ ಆದರೆ ನಿಮಗೆ ಕ್ಲಾಸು ಹಾಗೂ PDF ಎರಡೂ ಕೂಡ ದೊರೀತಾವೆ. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಗಳಿದ್ದರೆ ನೀವು ಮೆಸೇಜ್ ಮಾಡಿ ಕೂಡ ಕೇಳ್ಬೋದು. ಸೊ ಮೆಸೇಜ್ ಮಾಡಲು ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಗೆ ಹೋಗಿ ಕ್ಲಿಕ್ ಮಾಡಿ ನೀವು ಮೆಸೇಜ್ ಮಾಡಿ ನಿಮ್ಮ ಡೌಟ್ಗಳನ್ನು ಕ್ಲಾರಿಫೈ ಮಾಡ್ಕೋಬೋದು. ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ, ದ ಏರಿಯಾ ಆಫ್ ಅ ಟ್ರೊಪಿಸಮ್ ಶೇಪ್ಡ್ ಫೀಲ್ಡ್ ಈಸ್ 240 meter square. The distance between two parallel sides is a 15 meter and one of the parallel side is 20 meter. Find the other parallel side ಅಂದರು. ಸೊ ಇಲ್ಲಿ ಟ್ರೊಪಿಸಮ್ದ ಸೊ ಈ ಥರ ಏರಿಯಾ ಎಷ್ಟದ ಅಂದ್ರೆ 240 ಮೀಟರ್ ಸ್ಕ್ವೇರ್ ಅದ. ಮತ್ತು ಇಲ್ಲಿ ಟ್ರೊಪಿಸಮ ಈ ರೀತಿ ಇರ್ತದೆ. ಸೊ ಇದು 240 ಟೋಟಲ್ ಏರಿಯಾ ಅದ. ಸೊ ಈ ಥರ ಹೈಟ್ ಎಷ್ಟು ಕೊಟ್ಟಿದ್ದಾರೆ, ನಮ್ಗೆ 15 ಮೀಟರನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಥರದ ಒಂದು ಪ್ಯಾರಲಲ್ ಸೈಡ್ ಎಷ್ಟದ ಅಂದ್ರೆ 20 ಅದ, ಅಂದ್ರೆ ಇದು 20 ಅದ. ಸೊ ನಾವು ಈ ಅದರ್ ಸೈಡನ್ನು ಇದನ್ನು ಕಂಡು ಹಿಡಿಬೇಕು. ಸೊ ಇದಕ್ಕೆ ಫಾರ್ಮುಲಾ ಏನಪ್ಪ ಅಂತಂದ್ರೆ, ಏರಿಯಾ ಈಕ್ವಲ್ ಟು 1/2 ಇಂಟು H ಇಂಟು ಇಲ್ಲಿ A ಪ್ಲಸ್ B. ಅಂದ್ರೆ A ಅಂದ್ರೆ ಇದು ಒಂದು ಸೈಡು, B ಅಂದ್ರೆ ಇನ್ನೊಂದು ಸೈಡು. ಸೊ ಈ ಬೆಲೆಗಳನ್ನು ಈ ಒಂದು ಫಾರ್ಮುಲಾದಲ್ಲಿ ಹಾಕಿದರೆ ನಿಮ್ಗೆ ಆನ್ಸರ ಸಿಗ್ತದೆ. ಸೊ ಇಲ್ಲಿ ಏರಿಯಾ ಎಷ್ಟದ ಅಂದ್ರೆ 240 ಕೊಟ್ಟಿದ್ದಾರೆ. ನೆಕ್ಸ್ಟ್ 1/2, ಹೈಟ್ ಎಷ್ಟಿತ್ತು 15, ಇಲ್ಲಿ 20 ಪ್ಲಸ್ ಇಲ್ಲಿ B ಅಂತ ತೋರಿ. ನೆಕ್ಸ್ಟ್ ಇಲ್ಲಿ 15 ಒಂದಲೇ 15 6 ಸೊ ಟೋಟಲ 15 16 240 ಆಗ್ತದೆ. ನೆಕ್ಸ್ಟ್ ಇಲ್ಲಿ ಈ 2 ಇಲ್ಲಿ ಕೆಳಗಿದ್ದ ಈ ಕಡೆ ಹೋತಂದ್ರೆ ಏನಾಗುತ್ತೆ, ಇಂಟು ಆಗುತ್ತೆ. ಸೊ 16 2 32 ಆಗುತ್ತೆ. ಸೊ ಇಲ್ಲೇನು ಉಳಿತು 20 ಪ್ಲಸ್ B ಮಾತ್ರ ಇಲ್ಲಿ ಉಳಿದದ. ಸೊ ನೆಕ್ಸ್ಟ್ ಈ 20ಅನ್ನು ಈ ಕಡೆ ತಂದಾಗ 32 ಮೈನಸ್ 20 ಆಗುತ್ತೆ, ಈಕ್ವಲ್ ಟು B ಅಂದ್ರೆ ಅದರ್ ಸೈಡ. ಇಲ್ಲಿ ಅದನ್ನ ಫೈಂಡ್ ಮಾಡತ್ತೇವೆ. ಸೊ ಇಲ್ಲಿ 32ರಲ್ಲಿ 20 ಹೋತಂದ್ರೆ ಇಲ್ಲಿ ನಮ್ಗೆ 12 ಮೀಟ್ರ ಇಲ್ಲಿ ಉಳಿತದ. ಸೊ ಇನ್ನೊಂದು ಸೈಡ್ ಎಷ್ಟದ ಅಂದ್ರೆ ಅದ 12 ಮೀಟ್ರ್ ಅದ. ಸೊ ಆಪ್ಷನ್ B ಏನಾಗುತ್ತೆ ಇಲ್ಲಿ, ಆಪ್ಷನ್ C ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. So second question, a godown is in the form of cuboid of measures the 30 meter into 20 meter into 15 meter. How many cuboidal boxes can be stored in it if the volume of a box is 0.4 meter cube ಅಂದರು. ಸೊ ಇಲ್ಲಿ ಮೊದಲಿಗೆ ನಾವು ವ್ಯಾಲ್ಯೂಮ್ ಆಫ್ ಇಲ್ಲಿ ಗೋಡೌನನ್ನು ಕಂಡುಹಿಡಬೇಕು. ಸೊ ಅವ್ರು ಕೊಟ್ಟಿದ್ದಾರು ಆಲ್ರೆಡಿ 30 ಇಂಟು 20 ಇಂಟು 15 ಅಂತ ಅಂದರು. ಸೊ ಇದನ್ನು 3 ವ್ಯಾಲ್ಯೂಮ್ ಆಫ್ ಗೋಡೌನ್ ಎಷ್ಟಾಗುತ್ತೆ, ಇಲ್ಲಿ 3ಅನ್ನು ಇಂಟು ಮಾಡಿದಾಗ 30 ಇಂಟು 20 ಎಷ್ಟಾಗುತ್ತೆ, 600 ಆಗುತ್ತೆ. 600 ಇಂಟು 15 ಮಾಡಿದಾಗ ನಮಗಿಲ್ಲಿ 9000 ಇಲ್ಲಿ ಆಗ್ತದೆ. ಸೊ 9000 ಇಲ್ಲಿ ಮೀಟರ್ ಕ್ಯೂಬ್ ಆಗ್ತದೆ. ಸೊ ಇಲ್ಲಿ ನಮ್ಗೆ ಇಲ್ಲಿ ವ್ಯಾಲ್ಯೂಮ್ ಆಫ್ ಒನ್ ಬಾಕ್ಸ್ ಎಷ್ಟು ಕೊಟ್ಟಿದ್ದಾರೆ, 0.4 ಮೀಟರ್ ಕ್ಯೂಬನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಟೋಟಲ 9000 ಮೀಟರ್ ಕ್ಯೂಬ್ ಅದ. ಅದರಲ್ಲಿ 0.4 ಮೀಟರ್ ಕ್ಯೂಬ ಎಷ್ಟು ಹಿಡಿತಾ ಅಂದಂಗೆ ಆಗುತ್ತೆ. ಇಲ್ಲಿ 0.4 ಅದ. ಸೊ ಇದನ್ನು ನಾವು ಯಾವ ರೀತಿ ಬರ್ಕೋಬೋದು ಅಂದ್ರೆ, ಇಲ್ಲಿ 9000 ಡಿವೈಡೆಡ್ ಬೈ ಇಲ್ಲಿ 4. ಸೊ ಇಲ್ಲಿ
0.4 4/10 ಅಂತ ಬರ್ಕೋದು. 4/10 ಅಂದಾಗ ಇಲ್ಲಿ ಕೆಳಗಡೆ 10 ಬರ್ತದೆ. ಈ ಕೆಳಗಡೆ 10 ನಾವು ಇದನ್ನು ಈ ಕಡೆ ಮೇಲಕ್ಕೆ ಕಳಿಸ್ಬೋದು. ಸೊ ಹಾಗೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2 2 2 5 2 1 2 45 ಆಗುತ್ತೆ. ನೆಕ್ಸ್ಟ್ 2 ಪೂಜೆ. ಸೊ ಇಲ್ಲಿ 45 ನೆಕ್ಸ್ಟ್ 2 ಪೂಜೆ ಅಂದರೆ 4500 ಇಂಟು 5 ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ? 2,25,000 ಇಲ್ಲಿ ಬರ್ತದೆ. ಸಾರಿ, ಇಲ್ಲಿ 22,500 ಆಗುತ್ತೆ. ಸೊ ಇಲ್ಲಿ 22,500 ಬಾಕ್ಸಸ್ ಇಲ್ಲಿ ನಾವು ಈ ಒಂದು ಕ್ಯೂಬಾಯ್ಡ್ ಒಳಗೆ ಸ್ಟೋರನ್ನು ಮಾಡ್ಬೋದಾಗಿರ್ತದೆ. ನೆಕ್ಸ್ಟ್ ಥರ್ಡ್ ಕ್ವಶನ್, ಫೈಂಡ್ ದ ಕ್ವಶಂಟ್ ಬೈ ದ ಡಿವೈಡಿಂಗ್ ಅಂದರು. ಸೊ ಇಲ್ಲಿ ಈ 14x² ಪ್ಲಸ್ 28x ಅದ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2. ಸೊ ಇದನ್ನು ಡಿವೈಡೆಡ್ ಮಾಡಿದಾಗ ನಮಗೆ ಏನು ಉಳಿತದ ಅನ್ನೋದು ಇಲ್ಲಿ ಆಗುತ್ತೆ. ಸೊ ಇದರಲ್ಲಿ 14x² ಪ್ಲಸ್ 28xದಲ್ಲಿ ನಾವು 14x ಕಾಮನ್ ತಗೊಂಡಿವಿ ಅಂದರೆ ಇಲ್ಲಿ ಏನು ಉಳಿತದ? ಎಕ್ಸ್ ಉಳಿತದ. ಇಲ್ಲಿ ಏನು ಉಳಿತದ? 2 ಅಂತ ಇಲ್ಲಿ ಉಳಿತದ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2. ಸೊ ಈ ಎಕ್ಸ್ ಪ್ಲಸ್ 2 ಈ ಎಕ್ಸ್ ಪ್ಲಸ್ 2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನಮ್ಗೆ 14x ಉಳಿತದ. ಸೊ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ವಾಟ್ ಈಸ್ ದ ಮೇಜರ್ ಆಫ್ ಈಚ್ ಆ್ಯಂಗಲ್ ಆಫ್ ಅ ರೆಗ್ಯುಲರ್ ಹೆಕ್ಸಾಗಾನ್ ಅಂದರು. ಸೊ ಇಲ್ಲಿ ಯಾವುದೇ ಒಂದು ಹೆಕ್ಸಾಗಾನ್ದ ಇಂಟೀರಿಯರ್ ಆ್ಯಂಗಲನ್ನು ಕಂಡು ಹಿಡಿಬೇಕಂದ್ರೆ ಒಂದು ಫಾರ್ಮುಲಾ ಅದ. ಏನಪ್ಪ ಅಂತಂದ್ರೆ n-2 ಇಂಟು 180 ಆಗ್ತದೆ. ಸೊ ಇಲ್ಲಿ ಹೆಕ್ಸಾಗಾನ್ ಅಂದ್ರೆ 6 ಆಗುತ್ತೆ. 6 - 2 ಇಂಟು 180 ಆಗುತ್ತೆ. ಸೊ 4 ಇಂಟು 180 ಆಗುತ್ತೆ. ಟೋಟಲ್ ಇಲ್ಲಿ 720 ಆಗುತ್ತೆ. ಸೊ ಇಲ್ಲಿ ರೆಗ್ಯುಲರ್ ಹೆಕ್ಸಾಗಾನ್ ಅಂದಾಗ ಸೊ ಪ್ರತಿಯೊಂದು ಆ್ಯಂಗಲ್ ಏನಾಗಿರ್ತದೆ? ಈಕ್ವಲ್ ಆಗಿರ್ತವೆ. ಸೊ ಈಕ್ವಲ್ ಆಗಿರ್ತಾವೆ ಅಂದ್ರೆ ಟೋಟಲ್ 6 ಆ್ಯಂಗಲ್ ಬರ್ತದೆ. ಹಾಗಾಗಿ 6ದಿಂದ ನಾವು ಇಲ್ಲಿ ಇಂಟು ಅನ್ನು ಮಾಡೋಣ. ಸೊ ಇಲ್ಲಿ 6 ಒಂದಲೇ 1 ಉಳಿತದೆ, 6 ಎರಡಲಿ ಸೊ 120 ಆಗುತ್ತೆ. ಸೊ ಪ್ರತಿಯೊಂದು ಆ್ಯಂಗಲ್ ಇಲ್ಲಿ ಏನಾಗಿರ್ತದೆ? 120 ಆಗಿರ್ತದೆ. ಸೊ ವಾಟ್ ಈಸ್ ದ ಮೇಜರ್ ಆಫ್ ಈಚ್ ಆ್ಯಂಗಲ್? ಹ್ಯಾಸ್ 120 ಡಿಗ್ರಿ ಆಗಿರ್ತದೆ. ಸೊ ನೆಕ್ಸ್ಟ್ ಕ್ವಶನ್, ದ ಇಂಟೀರಿಯರ್ ಆ್ಯಂಗಲ್ ಆಫ್ ಅ ರೆಗ್ಯುಲರ್ ಪಾಲಿಗಾನ್ ಈಸ್ 156 ಡಿಗ್ರಿ. ಫೈಂಡ್ ದ ನಂಬರ್ ಆಫ್ ಸೈಡ್ಸ್ ಆಫ್ ದ ಪಾಲಿಗಾನ್ ಅಂದರು. ಸೊ ಇಲ್ಲಿ ಸೈಡ್ಸನ್ನು ಕಂಡು ಹಿಡಿಬೇಕು. ಸೊ ಇದು ಇಂಟೀರಿಯರ್ ಆ್ಯಂಗಲನ್ನು ಅವರು ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಎಕ್ಸ್ಟೀರಿಯರ್ ಆ್ಯಂಗಲನ್ನು ಇಲ್ಲಿ ಡೈರೆಕ್ಟಾಗಿ ಕಂಡು ಹಿಡಿಬೋದು. ಯಾವ ರೀತಿ ಅಂದ್ರೆ ಟೋಟಲ 180 ಡಿಗ್ರಿ ಒಳಗೆ 156 ಕಳೆದ್ರೆ ನಮಗೆ ಎಷ್ಟು ಉಳಿತದೆ? ಇಲ್ಲಿ 24 ಎಕ್ಸ್ಟೀರಿಯರ್ ಆ್ಯಂಗಲ್ ಆಯ್ತು ಇಲ್ಲಿ. ಸೊ ಇಲ್ಲಿ ಪಾಲಿಗಾನ್ ಒಳಗೆ 180 ಡಿಗ್ರಿ ಆಗಿರ್ತದೆ ಟೋಟಲ. ಯಾವುದೇ ಒಂದು ಇಂಟೀರಿಯರನ್ನು ಕೊಟ್ಟಾಗ ಆ ಥರ ಎಕ್ಸ್ಟೀರಿಯರ್ನ ಕಂಡು ಹಿಡಿಬೇಕಂದ್ರೆ 180 ಮೈನಸನ್ನು ಇಲ್ಲಿ ಮಾಡಬೇಕು. ಅವಾಗ ಇಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟಾಯ್ತು? 24 ಆಯ್ತು. ಸೊ ಇಲ್ಲಿ ನಮ್ಗೆ ನಂಬರ್ ಆಫ್ ಸೈಡ್ಸನ್ನು ಕಂಡು ಹಿಡಿಬೇಕು. ಅವಾಗ ಎಕ್ಸ್ಟೀರಿಯರ್ ಆ್ಯಂಗಲ್ ಈಕ್ವಲ್ ಟು 360/n ಅಂತ ಇಲ್ಲಿ ಆಗುತ್ತೆ. ಸೊ n ಅನ್ನೋದು ನಂಬರ್ ಆಫ್ ಸೈಡ್ಸ್ ಆಗುತ್ತೆ. ಇಲ್ಲಿ 24 ಈಕ್ವಲ್ ಟು 360/n. ಸೊ ಇಲ್ಲಿ 24 ಒಂದಲೇ ಆಗುತ್ತೆ. ಸೊ ಇಲ್ಲಿ 24 ಒಂದಲೇ, ನೆಕ್ಸ್ಟ್ 24 ಐದಲೇ. ಸೊ 24 15 360 ಆಗುತ್ತೆ. ಸೊ ಎನ್ನನ್ನು ಈ ಕಡೆ ಕಳಿಸಿದಾಗ n ಈಕ್ವಲ್ ಟು 15 ಆಗುತ್ತೆ. ಸೊ ಇಲ್ಲಿ 15 ಸೈಡ್ಸ್ಗಳು ಏನೈತಿ ಇಲ್ಲಿ ಇದ್ದು ಅಂದರೆ 15 ಸೈಡ್ಸ್ ಇರೋ ಪಾಲಿಗಾನ್ದ ಇಂಟೀರಿಯರ್ ಆ್ಯಂಗಲ 156 ಇರ್ತದೆ.
ಸೊ ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್, ಫೈಂಡ್ ದ ನಂಬರ್ ಆಫ್ ಸೈಡ್ಸ್ ಆಫ್ ದ ರೆಗ್ಯುಲರ್ ಪಾಲಿಗಾನ್ whose each exterior angle has a measure 45 ಅಂದರು. ಸೊ ಆಗ ಹೇಳ್ದಂಗೆ ಏನೈತಿ, ಎಕ್ಸ್ಟೀರಿಯರ್ ಆ್ಯಂಗಲ್ ಈಕ್ವಲ್ ಟು 360/n. ಸೊ ಇಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟದ 45 ಅದ, ಈಕ್ವಲ್ ಟು 360/n. ಸೊ ಇಲ್ಲಿ 45 ಒಂದಲೇ 45 ಎಂಟಲೇ, ಸೊ 45 ಎಂಟಲೇ ಆಗುತ್ತಾ. ಸೊ ಇಲ್ಲಿ n ಈಕ್ವಲ್ ಟು ಎಷ್ಟಾಗುತ್ತೆ, 8 ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಸೊ ಇಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಫಿಗರ್ ಅಂದರು. ಸೊ ಇಲ್ಲಿ ಕೊಟ್ಟಿರೋ ಒಂದು ಡಯಾಗ್ರಾಮ್ ಒಳಗೆ ಎಕ್ಸ್ನ ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಸೊ ಇಲ್ಲಿ ಎಕ್ಸ್ನ ಬೆಲೆಯನ್ನು ಯಾವ ರೀತಿ ಕಂಡುಹಿಡಿಬೋದು ಅಂದ್ರೆ, ಸೊ ಇಲ್ಲಿ ಇದೊಂದು ಕ್ವಾಡ್ರಿಲ್ಯಾಟ್ರಲ್ ಅದ, ಅಂದ್ರೆ ಒಂದು ಚತುರ್ಭುಜ ಅದ. ಸೊ ಚತುರ್ಭುಜದ ಒಳಕೋನದ ಮೊತ್ತ ಅಂದ್ರೆ ಇಂಟೀರಿಯರ್ ಆ್ಯಂಗಲ್ ಸಮ್ ಏನಾಗಿರ್ತದೆ ಅಂದ್ರೆ 360 ಡಿಗ್ರಿ ಆಗಿರ್ತದೆ. ಸೊ ಇಂಟೀರಿಯರ್ ಆ್ಯಂಗಲ್ ಸಮ 360 ಡಿಗ್ರಿ ಆಗೈತಿ ಅಂದ್ರೆ ಇಲ್ಲಿ 140 ಅದ, ಇಲ್ಲಿ 120 ಅದ, ಇಲ್ಲಿ 40 ಅದ. ಅಂದ್ರೆ 140 ಪ್ಲಸ್ 40 ಎಷ್ಟಾಯ್ತು, 180 ಆಯ್ತು. 180 ಪ್ಲಸ್ 120 ಅಂದ್ರೆ ಎಷ್ಟಾಯ್ತು, 300 ಆಯ್ತು. ಸೊ ಇಲ್ಲಿ 300 ಆತಂದ್ರೆ ಇನ್ನೂ ಎಷ್ಟು ಬೇಕು ಅಂದರೆ ಇನ್ನು 60 ಡಿಗ್ರಿ ಬೇಕು. ಸೊ ಈ 60 ಡಿಗ್ರಿ ಆತಂದ್ರೆ ಅದು ಈ ಎಕ್ಸ್ ಆಗಿರ್ತದೆ. ಸೊ ಈ ಎಕ್ಸ್ ಆ್ಯಂಗಲ್ ಎಷ್ಟಾಗಿರ್ತದೆ ಅಂದ್ರೆ 60 ಡಿಗ್ರಿ ಆಗಿರ್ತದೆ. ಸೊ ಇಲ್ಲಿ ಆಪ್ಷನ್ನ ಡಿ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ 8ನೇ ಕ್ವಶನ್, ಒನ್ ಆ್ಯಂಗಲ್ ಆಫ್ ಅ ಕ್ವಾಡ್ರಿಲ್ಯಾಟ್ರಲ್ ಇಸ್ 108 ಡಿಗ್ರಿ ಆ್ಯಂಡ್ ದ ರಿಮೈನಿಂಗ್ 3 ಆರ್ ಈಕ್ವಲ್, ಫೈಂಡ್ ದ 3 ಈಕ್ವಲ್ ಆ್ಯಂಗಲ್ಸ್ ಅಂದರು. ಸೊ ಇಲ್ಲಿ ಕ್ವಾಡ್ರಿಲ್ಯಾಟ್ರಲ್ ಒಳಗೆ ಆಗ ಹೇಳ್ದಂಗೆ ಏನೈತಿ 360 ಡಿಗ್ರಿ ಇರ್ತದೆ. ಅದರಲ್ಲಿ 108 ಏನೈತಿ ಒಂದು ಆ್ಯಂಗಲ್ ಐತೆ ಅಂದರು. ಸೊ ಇನ್ನು ಉಳಿದಿದ್ದೆಷ್ಟ, 10ರಲ್ಲಿ 8 ಹೋದ್ರೆ 2, ಇಲ್ಲಿ 6ರಲ್ಲಿ 1 ಹೊತ್ತಂದ್ರೆ 5, ಇಲ್ಲಿ 3ರಲ್ಲಿ 1 ಹೊತ್ತಂದ್ರೆ 2. ಸೊ 252. ಸೊ ಈ 252 ಡಿಗ್ರಿ ಆ್ಯಂಗಲ್ ಅದ. ಸೊ ಇದರಲ್ಲಿ 3 ಆ್ಯಂಗುಲ ಈಕ್ವಲ್ ಅದಾವ ಅಂದರು. ಸೊ ಇಲ್ಲಿ 252 ಬಾಗ್ಲಿ 3 ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಅಂದ್ರೆ 84 ಬರ್ತದೆ. ಸೊ ಇಲ್ಲಿ 3 ಒಂದಲೇ 3 ಎಂಟ್ಲೆ 24, 1 ಉಳಿತದ 3 4 ಅಂದ್ರೆ ಇಲ್ಲಿ 84. ಈಚ್ ಆ್ಯಂಗಲ್ ಏನಿರ್ತದೆ 84 ಡಿಗ್ರಿ ಇರ್ತದೆ. ಸೊ ಇಲ್ಲಿ 84 ಡಿಗ್ರಿ ಇದ್ದಾಗ 3 ಆ್ಯಂಗಲ್ 84 ಇರ್ತದೆ, ಒಂದು ಆ್ಯಂಗಲ್ ಏನೈತಿ 108 ಡಿಗ್ರಿ ಇರ್ತದೆ. ನೆಕ್ಸ್ಟ್, ಹೌ ಮೆನಿ 5 centimeter ಕ್ಯೂಬ್ಸ್ ಕ್ಯಾನ್ ಬಿ obtained ಫ್ರಾಮ್ ಅ ಕ್ಯೂಬ್ ಹೂಸ್ ಎಡ್ಜ್ ಇಸ್ 40 centimeter ಅಂದರು. ಸೊ ಇಲ್ಲಿ 9ನೇದ, ದ ವ್ಯಾಲ್ಯೂಮ್ ಆಫ್ ಅ ಲಾರ್ಜರ್ ಕ್ಯೂಬ್ ಎಷ್ಟಾಗುತ್ತೆ, ಇಲ್ಲಿ 40 ಸೆಂಟಿಮೀಟ್ರ್ ಅದ. ಸೊ ಈ ಥರ ವ್ಯಾಲ್ಯೂಮ್ ಎಷ್ಟಾಗುತ್ತೆ ಅಂದ್ರೆ 40 × 40 × 40. ಸೊ ಎಷ್ಟಾಗುತ್ತೆ ಈ ಥರದ ಟೋಟಲ 4 4 16, 16 4 64. ಸೊ 6400 ಇಲ್ಲಿ ಸೆಂಟಿಮೀಟರ್ ಕ್ಯೂಬ್ ಇಲ್ಲಿ ವ್ಯಾಲ್ಯೂಮ್ ಆಗ್ತದೆ. ಸೊ ಅದೇ 5 ಸೆಂಟಿಮೀಟ್ರದ್ದು ಎಷ್ಟಾಗುತ್ತೆ, 5 × 5 × 5. ಸೊ 5 × 5 ಅಂದರೆ 125 ಸೆಂಟಿಮೀಟ್ರ್ ಕ್ಯೂಬ್ ಆಗುತ್ತೆ. ಸೊ ಟೋಟಲ್ ಈ 6400 ಸೆಂಟಿಮೀಟ್ರ್ ಕ್ಯೂಬ್ ಒಳಗೆ 125 ಸೆಂಟಿಮೀಟ್ರ್ ಕ್ಯೂಬ್ದು ಎಷ್ಟು ಹಿಡಿತಾವ ಅಂದಂಗೆ ಆಗ್ತ ಇಲ್ಲಿ 6400 / 125. ಸೊ ಇಲ್ಲಿ 125 1 ಆಗುತ್ತೆ. ಸೊ ಅಥವಾ ನೀವು ಮೊದಲಿಗೆ 5ರಲ್ಲೇ ಮಾಡ್ಕೊತ ಹೋಗ್ಬೋದು. ಸೊ 5 25, 5 ಒಂದಲೇ 1 ಉಳಿತು, 5 2 5 8. ಸೊ ನೆಕ್ಸ್ಟ್ 5 5 5 2 2 ಉಳಿತು, 5 5 3 ಉಳಿತು, 5
ಆರ್ಲೆ ಸಾರಿ ಇದು 64,000 ಆಗುತ್ತೆ. ಸೊ 6,400 ಅಂದಿದೆ. ಇಲ್ಲಿ 3 ಪೂಜ್ ಇದಾವೆ. ಸೊ ಹಾಗಾಗಿ ಇಲ್ಲಿ 3 ಪೂಜೆಯನ್ನು ಇಡಬೇಕು. ಸೊ ಇಲ್ಲಿ 2,560 ಆಗುತ್ತೆ. ಸೊ ಇಲ್ಲಿ 5 ಒಂದ್ಲೆ 5 ಐದ್ಲೆ 5 ಒಂದ್ಲೆ 1 ಉಳಿತು 5 ಎರಡ್ಲೆ. ಸೊ ಇಲ್ಲಿ 512 ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿ 512 ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ನೀವು ಆಪ್ಷನ್ ಒಳಗೆ ನೋಡೋದಾದ್ರೆ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಇಫ್ ದ rainfall on a certain day was a 10 centimeter, how many liters of water fell on a 1 hectare field on a that day ಅಂದರು. ಸೊ ಇಲ್ಲಿ ಹೆಕ್ಟರ್ ಇಂಟು ಸ್ಕ್ವೇರ್ ಮೀಟ್ರನ್ನು ಮಾಡಿದಾಗ ನಮ್ಗೆ ಎಷ್ಟಾಗುತ್ತೆ ಇದು. ಸೊ 1 ಹೆಕ್ಟರ್ ಈಕ್ವಲ್ ಟು 10,000 ಸ್ಕ್ವೇರ್ ಮೀಟ್ರ್ ಇಲ್ಲಿ ಆಗ್ತದೆ, ಸ್ಕ್ವೇರ್ ಮೀಟ್ರ್ ಆಗ್ತದೆ. ನೆಕ್ಸ್ಟ್ 1 ಸೆಂಟಿಮೀಟ್ರ್. ಸೊ 1 ಸೆಂಟಿಮೀಟ್ರ್ ಈಕ್ವಲ್ ಟು ಮೀಟ್ರ್ ಅಂದಾಗ ಇಲ್ಲಿ ನಮ್ಗೆ 10 ಸೆಂಟಿಮೀಟ್ರ್ ಅದ. ಸೊ 10 ಸೆಂಟಿಮೀಟ್ರ್ ಈಕ್ವಲ್ ಟು ಎಷ್ಟಾಗುತ್ತೆ ಮೀಟ್ರ್ ಒಳಗೆ 0.1 ಮೀಟ್ರ್ ಇಲ್ಲಿ ಆಗ್ತದೆ. ನೆಕ್ಸ್ಟ್ ಇಲ್ಲಿ ವ್ಯಾಲ್ಯೂಮ್ ಆಫ್ ಇಲ್ಲಿ ವಾಟರ್ ಫಾಲ್ ಅನ್ನ ಹೆಕ್ಟರ್ ಅದ. ಸೊ ಇಲ್ಲಿ ಇದೆಷ್ಟಾಗುತ್ತೆ, ಏರಿಯಾ ಇಂಟು ಹೈಟ್ ಆಗುತ್ತೆ. ಸೊ ಇಲ್ಲಿ ಏರಿಯಾ ಎಷ್ಟದ ನಮಗೆ, ಇಲ್ಲಿ 10,000 ಅದ. ನೆಕ್ಸ್ಟ್ ಇಲ್ಲಿ ಹೈಟ್ ಎಷ್ಟದ 0.1 ಮೀಟರ್ ಅದ. ಸೊ ಇಲ್ಲಿ ಟೋಟಲ್ ಎಷ್ಟತ್ತು 1000, ಇಲ್ಲಿ 1000 ಕ್ಯೂಬಿಕ್ ಮೀಟ್ರ್ ಇಲ್ಲಿ ಆಗ್ತು. ಸೊ ಕ್ಯೂಬಿಕ್ ಮೀಟ್ರ್ ಇಲ್ಲಿ ಆಗ್ತದೆ. ಸೊ 1000 ಕ್ಯೂಬಿಕ್ ಮೀಟ್ರ್ ಇಲ್ಲಿ ಸಿಕ್ತು. ಬಟ್ ನಮಗೆ ಇಲ್ಲಿ ಲೀಟರ್ಸ್ ಒಳಗದ. ಸೊ ಆಪ್ಷನ್ ಒಳಗೆ ಸೊ ಈ 1 ಲೀಟ್ರ್ ಕ್ಯೂಬಿಕ್ 1 ಕ್ಯೂಬಿಕ್ಕಿಂದ ಲೀಟರ್ ಕನ್ವರ್ಟ್ ಮಾಡಿದಾಗ ಇಲ್ಲಿ ಎಷ್ಟಾಗುತ್ತೆ ಅಂದ್ರೆ 1 ಕ್ಯೂಬಿಕ್ ಈಕ್ವಲ್ ಟು 1000 ಲೀಟ್ರ್ ಆಗುತ್ತೆ. ಸೊ 1 ಕ್ಯೂಬಿಕ್ ಈಕ್ವಲ್ ಟು 1000 ಲೀಟರ್ ಆತಂದ್ರೆ ಇಲ್ಲಿ ನಮ್ಗೆ 1000 ಕ್ಯೂಬಿಕ್ ಅದ. ಸೊ 1000 ಕ್ಯೂಬಿಕ್ ಇದ್ದಾಗ ನಮ್ಗೆ ಎಷ್ಟಾಗುತ್ತೆ ಅಂದ್ರೆ ಇಲ್ಲಿ 1ರ ಮುಂದೆ 6 ಪೂಜಿ ಬರ್ತದೆ. ಸೊ ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ 10 ಲಕ್ಷ ಲೀಟರ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. So next question, find the surface area of a box whose length and breadth and height are 8 cm, 4 cm and 3 cm respectively ಅಂದರು. ಸೊ ಇಲ್ಲಿ ಸರ್ಫೇಸ್ ಏರಿಯಾ ಈಕ್ವಲ್ ಟು ಏನಾಗುತ್ತೆ 2 ಇಂಟು L ಇಂಟು ಬಿ, ಬಿ ಇಂಟು ಎಚ್, ಎಲ್ ಇಂಟು ಎಚ್ ಆಗುತ್ತೆ. ನೆಕ್ಸ್ಟ್ ಸೊ ಇದನ್ನು ಇಂಟು ಮಾಡಿದಾಗ ನಮಗೆ ಏನಾಗುತ್ತೆ 2 ಇಂಟು ಎಲ್ ಇಂಟು ಬಿ ಅಂದರೆ ಇಲ್ಲಿ 8 4 32 ಆಗುತ್ತೆ. ಸೊ ಬಿ ಇಂಟು ಎಚ್ ಅಂದರೆ ಇಲ್ಲಿ 4 3 12 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎಲ್ ಇಂಟು ಎಚ್ ಅಂದ್ರೆ 3 8 24 ಇಲ್ಲಿ ಆಗ್ತದೆ. ಸೊ ಟೋಟಲ್ ಎಷ್ಟಾಗುತ್ತೆ ಇದು 30 40 50 60 68 ಇಲ್ಲಿ ಆಗ್ತದೆ. ಸೊ 2 ಇಂಟು 68 ಮಾಡಿದಾಗ ನಮಗೆ ಇಲ್ಲಿ ಎಷ್ಟು ಬರ್ತದೆ 136 ಬರ್ತದೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ.
ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ನಿಮಗೆ ಮೆಂಬರ್ಶಿಪ್ ತೆಗೆದುಕೊಳ್ಳಲು ಏನಾದರೂ ಪ್ರಾಬ್ಲಮ್ ಆದರೆ ನೀವು ಮೆಸೇಜ್ ಮಾಡಿ ಕೇಳ್ಬೋದು. ಸೊ ಈ ಕ್ವಶನ್ಗೆ ಆನ್ಸರ್ ನಿಮ್ಗೆ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಇದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳಲಾಗ್ತದೆ. ಥ್ಯಾಂಕ್ ಯು ಸೊ ಮಚ್.